1991 ನಲ್ಲಿ ಬಂದಂತ ಶಾಂತಿ ಕ್ರಾಂತಿ ಸಿನಿಮಾ ಒಂದಲ್ಲ ಎರಡಲ್ಲ 4 ಚಿತ್ರಮಂದಿರಗಳನ್ನ ಸೇರಿಸ್ಕೊಂಡು ಮಾಡಿರುವಂತ ಸಿನಿಮಾ. ಹೀರೋ ಕೂಡ ಒಬ್ರಲ್ಲ, 4 ಭಾಷೆಯಲ್ಲಿ ದೊಡ್ಡ ಮಟ್ಟದ ಸಿನಿಮಾ ಮಾಡೋದಕ್ಕೆ ಸುಮಾರು 2 ವರ್ಷಗಳ ಕಾಲ ಒಂದೇ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ಬೇಕಾಯ್ತು. ಇಷ್ಟೆಲ್ಲ ಮಾಡಿದ್ರು ಸಿನಿಮಾ ಫ್ಲಾಪ್ ಆಯ್ತು. ಅದಕ್ಕಿಂತ ಮುಂಚೆ ಈ ಸಿನಿಮಾ ತಂಡ ಮಾಡಿರುವಂತ ಒಂದು ಕೆಲಸ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ಗಾಗಿ ಡೈರೆಕ್ಟರ್ ವಿ ರವಿಚಂದ್ರನ್ ಅವರು 50 ಎಕರೆ ಜಮೀನ ಪರ್ಚೇಸ್ ಮಾಡಿ ಅದರಲ್ಲಿ ಸೆಟ್ ಹಾಕಿದ್ರು. ಈ ಸೆಟ್ ನಾರ್ಮಲ್ ಸೆಟ್ ಅಲ್ಲ, ಬೆಂಗಳೂರಿನ ಫೇಮಸ್ MG ರೋಡ್ ನ ರಿಪ್ಲಿಕೇಟ್ ಮಾಡಿ ಸೆಟ್ ಹಾಕಿದ್ರು. ಇದರಲ್ಲೇ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ರು. ಅಷ್ಟೇ ಅಲ್ಲ, ಇದರಲ್ಲೇ ಡಿಸ್ಟ್ರಕ್ಷನ್ ಸೀನ್ ಕೂಡ ಶೂಟ್ ಮಾಡಿದ್ರು. ಇವತ್ತು ನಾವು ಯಾವ್ದಾದ್ರು ಒಂದು ಸಿನಿಮಾಗೆ ದೊಡ್ಡ ಸೆಟ್ ಹಾಕಿದ್ರೆ ಶಾಕ್ ಆಗ್ತೀವಿ, ಆದ್ರೆ ಇದೆಲ್ಲ 1991 ನಲ್ಲಿ, ಅಂದ್ರೆ ಅವಾಗಿನ ಕಾಲಕ್ಕೆ ಇಷ್ಟು ದೊಡ್ಡ ಸ್ಕೇಲ್ ನಲ್ಲಿ ಸಿನಿಮಾ ಮಾಡ್ಬೇಕು ಅಂತ ಟ್ರೈ ಮಾಡಿದ್ರಲ್ಲ, ಅದು ನಿಜವಾಗ್ಲೂ ಶಾಕಿಂಗ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ಈ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ ಶೂಟ್ ಮಾಡೋದಕ್ಕೆ 24 ಕ್ಯಾಮ್ರಾಗಳನ್ನ ಬಳಸಲಾಗಿತ್ತು ಅಂತ ಹೇಳ್ತಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 4 ಚಿತ್ರರಂಗಗಳು ಒಂದೇ ಕಡೆ ಸೇರಿ ದೊಡ್ಡ ಸೆಟ್ ಹಾಕಿದ್ರೆ ಹೇಗಿರುತ್ತೆ. ಆದ್ರೂ ಇಷ್ಟೆಲ್ಲ ಮಾಡಿದ್ರು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಉಳಿಲಿಲ್ಲ. ಇಲ್ಲಿ ಮಾಡಿದಂತ ಮಿಸ್ಟೇಕ್ ಏನು, ಬಡ್ಜೆಟ್ ದೊಡ್ಡ ಪ್ರಾಬ್ಲಮ್ ಆಯ್ತಾ. ಗೂಗಲ್ ನಲ್ಲಿ ಇದರ ಬಡ್ಜೆಟ್ 10 ಕೋಟಿ ಅಂತ ತೋರಿಸಿದೆ, ಆದ್ರೆ ಕಲೆಕ್ಷನ್ 8 ಕೋಟಿ ಅಂತ ತೋರಿಸಿದೆ. ಅವಾಗಿನ ಕಾಲದ 10 ಕೋಟಿ ಅಂದ್ರೆ ಇವತ್ತಿನ ಕಾಲದ 10 ಕೋಟಿ ಅಲ್ಲ. ಇವತ್ತಿನ ಕಾಲದಲ್ಲಿ ಎಷ್ಟು ಇರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. 1991 ನಲ್ಲಿ ಟಿಕೆಟ್ ರೇಟ್ಸ್ ಕೂಡ ತುಂಬಾ ಕಡಿಮೆ ಇತ್ತು. ಲೋವರ್ ಕ್ಲಾಸ್ ಇಲ್ಲ ಸ್ಟಾಲ್ಸ್ ನಲ್ಲಿ ಟಿಕೆಟ್ 3 ರಿಂದ 6 ರೂಪಾಯಿ ಇದ್ರೆ, ಅಪ್ಪರ್ ಕ್ಲಾಸ್ ಇಲ್ಲ ಬಾಲ್ಕನಿನಲ್ಲಿ 8 ರೂಪಾಯಿಂದ 15 ರೂಪಾಯಿ ಈ ರೇಂಜ್ ಅಲ್ಲಿ ಇತ್ತು. ಹಂಗಂದ್ರೆ ಒಂದು ಸಿನಿಮಾ ದೊಡ್ಡ ಬಡ್ಜೆಟ್ ನಲ್ಲಿ ಗ್ರ್ಯಾಂಡ್ ಸಕ್ಸಸ್ ಕಾಣಿಸ್ಬೇಕು, ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಲೆಕ್ಷನ್ ತೋರಿಸ್ಬೇಕು ಅಂದ್ರೆ ಅಷ್ಟೇ ಮಟ್ಟಿಗೆ ಜನಗಳು ಕೂಡ ಥಿಯೇಟರ್ ಬಂದು ನೋಡ್ಬೇಕಾಗಿತ್ತು. ಇದರಲ್ಲಿ ನಮ್ಗೆ ಒಂದು ವಿಷಯ ಅರ್ಥ ಆಗುತ್ತೆ, ಸಿನಿಮಾ ಎಷ್ಟೇ ದೊಡ್ಡ ಬಡ್ಜೆಟ್ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸಿನಿಮಾ ನೋಡೋದಕ್ಕೆ ಜನರು ಥಿಯೇಟರ್ ಬಂದ್ರ ಇಲ್ವಾ ಅನ್ನೋದು ಮೇನ್ ಮ್ಯಾಟರ್ ಆಗುತ್ತೆ. ಹಾಗಾದ್ರೆ ನಿಜವಾದ ಕಾರಣ ಏನು? ಇದು ಕೇವಲ ಬಡ್ಜೆಟ್ ಪ್ರಾಬ್ಲಮ್ ಅಲ್ಲ, ಅವತ್ತಿನ ಸಿನಿಮಾದ ಕಾನ್ಸೆಪ್ಟ್, ಸ್ಕೇಲ್ ಮತ್ತೆ ಪ್ರೆಸೆಂಟೇಷನ್. ಅವತ್ತಿನ ಇಂಡಿಯನ್ ಆಡಿಯನ್ಸ್ಗೆ ಈ ಮೂವಿ ಕನೆಕ್ಟ್ ಆಗಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಅವತ್ತಿನ ಇಂಡಿಯನ್ ಕಲ್ಚರ್, ಆಡಿಯನ್ಸ್ ಟೇಸ್ಟ್ಗೆ ಈ ಮೂವಿ ಕಂಪ್ಲೀಟ್ ಆಗಿ ಅವ್ರಿಗೆ ಕನೆಕ್ಷನ್ ಸಿಗ್ಲಿಲ್ಲ. ಮೂವಿ ಹಣ ಹಾಕಿದ್ರು, ಟೆಕ್ನಾಲಜಿ ಬಳಸಿದ್ರು, ಮ್ಯಾಸಿವ್ ಸೆಟ್ ಹಾಕಿದ್ರು, ಕೊನೆಗೆ ಜನರಿಗೆ ಇದು ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಎಂತ ದೊಡ್ಡ ಮೂವಿನೇ ಆದ್ರೂ ಫ್ಲಾಪ್ ಆಗೋದು ಕನ್ಫರ್ಮ್. ಹಾಗಾದ್ರೆ ಮತ್ತೆ ಶಾಂತಿ ಕ್ರಾಂತಿ ರೀ ರಿಲೀಸ್ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ, ತುಂಬಾ ಕಡೆ ಟ್ರೆಂಡಿಂಗ್ ಆಗ್ತಾ ಇದ್ರೆ. ಅದಕ್ಕಿಂತ ಮೊದಲು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ. ಟಿಕೆಟ್ ಪ್ರೈಸ್ 180 ರೂಪಾಯಿ ಅಂತ ಇಟ್ಕೊಂಡ್ರು 20 ಕೋಟಿ ಕಲೆಕ್ಷನ್ ಮಾಡಬೇಕು ಅಂತಂದ್ರೆ ಸುಮಾರು 11 ಲಕ್ಷ ಟಿಕೆಟ್ ಸೇಲ್ ಆಗ್ಬೇಕು. ಅಷ್ಟು ಜನ ನಿಜವಾಗ್ಲೂ ಮತ್ತೆ ಥಿಯೇಟರ್ ಹೋಗಿ ನೋಡ್ತಾರ? ಶಾಂತಿ ಕ್ರಾಂತಿ ಒಂದಂತೂ ಪ್ರೂವ್ ಮಾಡಿದೆ, ಒಂದ್ಸಲಿ ಫ್ಲಾಪ್ ಆಗಿರುವಂತ ಸಿನಿಮಾನ ಮತ್ತೆ ರಿಲೀಸ್ ಮಾಡಿ ಗೆಲ್ಸೋದು ಅಷ್ಟು ಈಸಿ ಮಾತಲ್ಲ. ಶಾಂತಿ ಕ್ರಾಂತಿ ಆಲ್ರೆಡಿ ಒಂದು ಎಕ್ಸಾಂಪಲ್ ನ ತೋರಿಸಿದೆ. ಸಿನಿಮಾ ಎಷ್ಟೇ ದೊಡ್ಡ ಸ್ಕೇಲ್ ನಲ್ಲಿದ್ರು, ಎಷ್ಟೇ ದೊಡ್ಡ ಸ್ಟಾರ್ಸ್ ಇದ್ರು, ಎಷ್ಟೇ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ್ರೂ ಆಡಿಯನ್ಸ್ಗೆ ಕನೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಆ ಸಿನಿಮಾ ಗೆಲ್ಲೋದಿಲ್ಲ ಅಂತ ಅಂದ್ಬಿಟ್ಟು. ಇವಾಗ ಮತ್ತೆ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಇದನ್ನ ಯೋಚನೆ ಮಾಡೋದು ತುಂಬಾ ಮುಖ್ಯವಾಗಿದೆ. ಆ ಮನುಷ್ಯನ ಮತ್ತೆ ಎಂಕರೇಜ್ ಮಾಡಿ, ಹುರಿದುಂಬಿಸಿ ಮತ್ತೆ ರಿಲೀಸ್ ಮಾಡೋ ತರ ಮಾಡಿ ಆಮೇಲೆ ಮತ್ತೆ ಸೋಲ್ಸೋದು ಬೇಡ. ಸೊ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಇದನ್ನ ಯೋಚನೆ ಮಾಡಿ ಆಮೇಲೆ ಹಂಗೆ ಟ್ರೆಂಡಿಂಗ್ ಮಾಡೋಣ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.